ಕೇಂದ್ರ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ ಸಚಿವ ಮಧು ಬಂಗಾರಪ್ಪ. ಬರ ಪರಿಹಾರ ಕೊಡದ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಮುಗಿಬಿದ್ದಿದ್ದಾರೆ. ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ತಲ್ರಿ ನಿಮಗೆ, ಬರ ಪರಿಹಾರವನ್ನು ಕೊಟ್ಟಿಲ್ಲ ಅಂತ 2 ವಾರದಲ್ಲಿ ಬಗೆಹರಿಸ್ಕೊಳ್ಳಿ ಅಂತ. ಆದರೂ ಬಿಜೆಪಿನವರು ಒಬ್ಬರು ಮಾತಾಡ್ತಿಲ್ಲ. ಬಿಜೆಪಿಗರಿಗೆ ರೈತರ ಶಾಪ ತಟ್ಟದೆ ಬಿಡುತ್ತಾ? ಇಡ್ಲಿಗೂ ಟ್ಯಾಕ್ಸು, ಕಾಫಿಗೂ ಟ್ಯಾಕ್ಸು, ಉಸಿರಾಡೋಕ್ಕೂ ಟ್ಯಾಕ್ಸು. ರಾಮನನ್ನ ಬೀದಿಗೆ ತಂದ್ರಿ ಇವರು. ರಾಮ ಇವರಿಗೆ ಶಾಪ ಕೊಟ್ಟೆ ಕೊಡ್ತಾ ನೋಡ್ತಾ ಇರಿ. ಮಂಗಳೂರಿನಲ್ಲಿ ಸಭೆ ಅಲ್ವಂತೆ, ರೋಡ್ ಶೋ ಮಾಡ್ತಾರಂತೆ ಮೋದಿ ಅವ್ರನ್ನ ಕರೆಸಿ. ಏನು ರೋಡ್ ಸೈಡ್ನಲ್ಲಿ ಜನರು ಬಿಟ್ಟು ನಿಂತಿರ್ತಾರಲ್ಲ, ಬಿಟ್ಟು ಅದಕ್ಕೆ ರೋಡ್ ಶೋ ಇದು. ಟಾಟಾ ಮಾಡ್ಕೊಂಡು ಹೋದ್ರೆ ಜನ ಓಟ್ ಹಾಕ್ತಾರಾ? ಮೋದಿ ಅವರು ಬರ್ತಾರೆ, ಕೈ ಬೀಸ್ತಾರೆ, ಹೂ ಚೆಲ್ತಾರೆ, ಓಟುಗಳು ಬಿದ್ದುಬಿಡ್ತಾವ. ಹಾಗಾದ್ರೆ ಇದು ಮಧು ಬಂಗಾರಪ್ಪನವರ ಪ್ರಶ್ನೆ ಬಿಜೆಪಿ ನಾಯಕರಿಗೆ. ಕೇಂದ್ರ ಸರ್ಕಾರಕ್ಕೆ ಛೀಮಾರಿ ಹಾಕಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಇನ್ನೂ ಕೂಡ ಧ್ವನಿ ಎತ್ತಿಲ್ಲ. ಸಂಸದರು ಹೇಳ್ತಾರೆ ಇಲ್ಲಿರೋರೆಲ್ಲರೂ ಕೂಡ ಬರೀ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಸಿದ್ದರಾಮಯ್ಯ ಸರ್ಕಾರ ಸುಳ್ಳು ಹೇಳ್ತಾರೆ ಅಂತ. ನಾನು ಹೇಳ್ತೀನಿ MP ಅವರಿಗೆ, ಇನ್ನೂ ಕೂಡ ಎಷ್ಟು ಹೇಸಿಗೆ ರೀ ನಿಮಗೆ. ಈ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಎತ್ತಿ ಹಿಡಿತಕ್ಕಂಥ ಸುಪ್ರೀಂ ಕೋರ್ಟ್ ನಿಮಗೆ ಛೀಮಾರಿ ಹಾಕಿದೆ. ನಿಮ್ಮ ಆಡಳಿತ ಸರಿ ಇಲ್ಲ ಅಂತ ಹೇಳಿದೆ. ಕೃಷ್ಣ ಬೈರೇಗೌಡರು ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ, ನಮ್ಮ AG ಅವರೆಲ್ಲ ಹೋಗಿ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದೆ, ಬರಕ್ಕೆಲ್ಲ ಇಲ್ಲಿ ಬರಬಾರ್ದ್ರಿ, ನಿಮ್ಮ ಕರ್ತವ್ಯ ಇದು, ನಿಮಗೆ ಏನಾಗಿದೆ ರೋಗ ನಿಮಗೆ ಅಂತ ಕರೆದಿದ್ದಾರೆ. ಇವತ್ತುವರೆಗೂ ಕೇಂದ್ರ ಸರ್ಕಾರದವರಾಗ್ಲಿ, ಇಲ್ಲಿರ್ತಕ್ಕಂಥ MP ಅವರಾಗ್ಲಿ, MP ಗಳಾಗ್ಲಿ, ಜನರಿಂದ ಧ್ವನಿಯಾಗಿ ಆಯ್ಕೆಯಾಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದವರು ಈಗ ಸೋಲೋ ಟೈಮಲ್ಲಾದ್ರು ಅವರೆಲ್ಲರೂ ಕೂಡ ಒಂದು ಮಾತಾಡಕ್ಕಾಗಿಲ್ಲನ್ರಿ. ಒಬ್ರು ಯಾರಾದ್ರೂ ಮಾತಾಡಿದಾರ? ಇನ್ನೂ ಕೂಡ ಇವ್ರಿಗೆ ಪರಿಜ್ಞಾನ ಬಂದಿಲ್ಲ. ನಿರ್ಮಲಾ ಸೀತಾರಾಮ್ ಅವರು ಬಂದು ಅವತ್ತೇ ಮಧ್ಯಾಹ್ನ ಸುಳ್ಳು ಹೇಳಿ ಹೋಗ್ತಾರೆ. 2-3 ದಿವಸದಲ್ಲಿ ಸುಪ್ರೀಂ ಕೋರ್ಟ್ ಅವ್ರು ಛೀಮಾರಿ ಹಾಕ್ತಾರೆ. ನಾಚಿಕೆ ಆಗ್ಬೇಕು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪಾಲ್ದಾರಿಗೂ ಕೂಡ, ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಇಲ್ಲಿರೋ ಸಂಸದರವರೆಗೂ ಕೂಡ. 15 ಲಕ್ಷ ಬಂದಿಲ್ಲ, ಟ್ಯಾಕ್ಸ್ ಜಾಸ್ತಿ ಮಾಡ್ಯಾರ, ಇಡ್ಲಿಗೂ ಟ್ಯಾಕ್ಸು. ಈಗ ನಾವೆಲ್ಲ ತಂದಿಲ್ಲ, ಅದಕ್ಕೆಲ್ಲ ಇಡ್ಲಿ ಟ್ಯಾಕ್ಸ್, ಒಂದು ಕಾಫಿ ಟ್ಯಾಕ್ಸ್, ಉಸಿರಾಡಿದ್ರೆ ಟ್ಯಾಕ್ಸು, ಧರ್ಮದ ಮೇಲೆ ಏನೋ ಟ್ಯಾಕ್ಸ್ನ ಪಾಲ್ ಮಾಡ್ಬೇಕಂತೆ. ನೀವು ಒಪ್ತೀರಾ? ಹಂಗಾರೆ ಈ ದೇಶದಲ್ಲಿರೋ ಆಕ್ಸಿಜನ್ ಮಾಡಿಬಿಡ್ರಿ, ಒಂದು ಧರ್ಮಕ್ಕೆ ಇಷ್ಟು %, ಇವ್ರಿಗೆ ಒಂದಿಷ್ಟು %, ಈ ಆಕ್ಸಿಜನ್ ಪಾಲ್ ಮಾಡಿಬಿಡ್ರಿ. ಇವರಿಗೆ ಮಾನ ಮರ್ಯಾದೆ ಇಲ್ಲಲ್ರಿ. ಧರ್ಮದ್ದೆಲ್ಲ ಬಿಟ್ಟಾರ ಸದ್ಯ, ಯಾಕೆ ರಾಮ ಮೋಸ್ಟ್ಲಿ ಶಾಪ ಕೊಟ್ಟಿರ್ಬೇಕು ಅವ್ರಿಗೆ. ರಾಮ ಇವರಿಗೆ ಶಾಪ ಕೊಟ್ಟೆ ಕೊಡ್ತಾರೆ. ರಾಮನ ಹೆಸರಲ್ಲಿ ಸುಳ್ಳು ಹೇಳಿರೋದನ್ನ ನಿಮಗೆ ಶಾಪ ತಟ್ಟೆ ಅದು ಬೇಕು ನಿಮಗೆ. ಯಾಕೆಂದ್ರೆ ಸುಳ್ಳು ಹೇಳಿಕೊಂಡು ರಾಮನ್ ಬೀದಿಗೆ ತಂದು, ಧರ್ಮಗಳನ್ನ ಬೀದಿಗೆ ತಂದು. ನರೇಂದ್ರ ಮೋದಿ ಅವರು ಬೆಂಗಳೂರಿಂದ ಮಂಗಳೂರಿಗೆ ಹೋದ್ರು, ಅವ್ರದ್ದು ಕ್ಯಾಂಪೇನ್ ಸ್ಟ್ರಾಟಜಿ ಅಂತೆ. ಯಾಕೆ ಸ್ಟ್ರಾಟಜಿ ಡೌನು, ಲ್ಯಾಂಡಿಂಗ್ ಆಗ್ತಾ ಇದೆ ಅವ್ರದ್ದು, ಪಾತಾಳಕ್ಕೆ ಹೋಗ್ತಾ ಇದೆ ಅದು. ಅಲ್ಲಿ ಏನ್ ಮಾಡಿದ್ರು, ಬಹಿರಂಗ ಸಭೆ ಬೇಡ ಅಂತೆ, ರೋಡ್ ಶೋ ಅಂತೆ. ರೋಡಲ್ಲಿ ಪುಕ್ಷಟೆ ಜನರು ನಿಂತಿರ್ತಾರಲ್ಲ ಟಾಟಾ ಮಾಡಕ್ಕೆ. ಇವರಿಗೆ ಟಾಟಾ ಮಾಡ್ಕೊಂಡು ಹೋಗೋದಕ್ಕೆ ಓಟ್ ಬರ್ತಾವನ್ರಿ. ಮಂಡ್ಯದಲ್ಲಿ ಇದೇ ಮಾಡಿದ್ದು. ಮಂಗಳೂರು ಗೆಲ್ತೀವಿ, ಉಡುಪಿನೂ ಗೆಲ್ತೀವಿ, ಕಾರವಾರ ಗೆಲ್ತೀವಿ, ಶಿವಮೊಗ್ಗ ಇವು 3ಕ್ಕಿಂತ ಮುಂಚೆ ಗೆದ್ದಿರ್ತೀವಿ. ಬರೆದಿಟ್ಕೊಳ್ಳಿ. ಈ ವಿಶ್ವಮಾನವನ್ನ ಮಾಡಕ್ ಹೋಗ್ತಾ ಇದೀರಲ್ರಿ ರಾಘವೇಂದ್ರ ಅವ್ರೆ, ನಾಚಿಕೆ ಆಗಬೇಕು. ನಿಮಗೆ ಓಟ್ ಹಾಕಿದವ್ರಿಗೆ ಒಂದು ಗುಟಕ್ಕೆ ನೀರು ಕೊಡಕ್ ಯೋಗ್ಯತೆ ಇಲ್ಲ ನಿಮಗೆ. ವಿಶ್ವಮಾನವ ಮಾತಾಡ್ತೀರಾ ನೀವು? ಹೊಟ್ಟೆಗೆ ಏನ್ ತಿಂತೀರಾ ನೀವು? ಜನರನ್ನ ಏನ್ ಅನ್ಕೊಂಡಿದ್ದೀರಾ ನೀವು?